ಹರೀಶ್ ಅವರಿಗೆ ರಾಜಸ್ಥಾನ ಪೌರತ್ವದ ಒಂದು ಗೌರವದ ಸಂಕೇತವಾಗಿ ಅವರಿಗೆ ಎಲ್ರಿಗೂ ನಮಸ್ಕಾರ ಹಾಗೂ ನನ್ನ ಚಾನಲ್ ಕುಮಾರ್ KC85ಗೆ ಸುಸ್ವಾಗತ. ಇಂದು ನಾನು ಇಲ್ಲಿ ರಾಜಸ್ಥಾನದ ಒಂದು ಮದುವೆಯ ಕಾರ್ಯಕ್ರಮದಲ್ಲಿದ್ದೇನೆ. ಈಗ ಸಂಜೆ ಹೊತ್ತು ನಮ್ಮ ರಾಜಸ್ಥಾನದ ಮದುವೆಗೆಲ್ಲ ಹೊರಟಿದ್ದೇವೆ. ನೋಡೋಣ ಈಗದ ಆ ಮದುವೆಯ ಒಂದು ಸೊಬಗನ್ನು, ರಾಜಸ್ಥಾನದ ಅದ್ದೂರಿಯ ಮದುವೆಯನ್ನು ಈ ವಿಡಿಯೋದಲ್ಲಿ ನೋಡಿ. ನಮ್ಮ ರವಿರಾಜ್ ದಂಪತಿಗಳು ಇವರೆಲ್ಲ ಚಿಕ್ಕಾಗಿ ಹೊರಟಿದ್ದಾರೆ ಈಗ ಮದುವೆಗೆ. ನಾವೀಗ ತಾನೇ ಮದುವೆಗೆ ಹೋಗ್ತಿದ್ದೇವೆ. ಹೇಗೆ ರವಿರಾಜ್ರೆ, ಸಿಕ್ಕಾಪಟ್ಟೆ ಎಕ್ಸೈಟೆಡ್? ಹಾಂ, ನಾನೆಲ್ಲ ಚಳಿಗೆ ರೆಡಿ ಆಗಿ ಬಂದೇನೆ. ಕಂಪ್ಲೀಟ್ ಪ್ಯಾಕ್. ಮೇಡಮ್ ಆಗಿದ್ದಾರೆ. ನೋಡಿ, ನನಗೆ ಇಲ್ಲಿ ಪೇಟ ಆಗ್ತಾ ಇದ್ದಾರೆ, ರಾಜಸ್ಥಾನಿ ಪೇಟ. ಇದೊಂದು ಬಹಳ ಅದ್ದೂರಿಯಾದಂಥ ಒಂದು ಲುಕ್ ಕೊಡ್ತಾ ಇದೆ. ನನಗೆ ಸಮೇತ ಬಿಡಲಿಲ್ಲ ಇವರು. ರವಿರಾಜಿಗೆ ಆಲ್ರೆಡಿ ಹಾಕಿದ್ದಾರೆ. ಹರೀಶ್ ಅವರಿಗೆ ರಾಜಸ್ಥಾನ ಪೌರತ್ವದ ಒಂದು ಗೌರವದ ಸಂಕೇತವಾಗಿ ಅವರಿಗೆ ತೊಡಿಸ್ಲಿದ್ದಾರೆ. ಧನ್ಯವಾದಗಳು ಸರ್. ಹೌದಾ? ನೋಡಿ ಸ್ನೇಹಿತರೆ, ಇವರು ನನಗೆ ಪೇಟ ತೊಡಿಸಿದವರು. आपको बोलिए. साफ़े के रिगार्डिंग अगर आप अपने शादी समारोह में अगर साफ़े लेना चाहते हैं तो भारत साफ़ा हाउस, ये हमारा इंस्टा का पेज है. इसे आप सब्सक्राइब कीजिए, फॉलो कीजिए. और साफ़े के रिगार्डिंग आप हमें किसी भी समारोह में कॉल कर सकते हैं. ऑल ओवर इंडिया हमारी सर्विस है. ऑल ओवर इंडिया. ವೆರಿ ಗುಡ್. ನೋಡಿ ಸ್ನೇಹಿತರೆ, ರವಿರಾಜ್ ಹಾಗೂ ನಾನು ಈಗ ರಾಜಸ್ಥಾನಿ ಆಗಿದ್ದೇವೆ. ಯಾಕಂತ ಹೇಳಿದ್ರೆ ರಾಜಸ್ಥಾನಿ ಪೇಟ ನಮಗೆ ಬಂದಾಗಿದೆ. ನೋಡಿ, ಇವರು ರವಿರಾಜ್ರವರ ಆತ್ಮೀಯ ಸ್ನೇಹಿತ, ಇಲ್ಲಿಯ ಭಾರಿ ದೊಡ್ಡ ಮಾರ್ಬಲ್ ಬಿಸ್ನೆಸ್. ಏಕ್ ಮಿನಿಟ್, ಫೋಟೋ ನಿಕಲ್ತೆ ಅಪ್ಪ. ನೋಡಿ ಸ್ನೇಹಿತರೆ, ಇಲ್ಲಿ ಹುಡುಗನಿಗೆ ಎಲ್ಲರೂ ಹಿರಿಯರು ಒಟ್ಟಾಗಿ ಹೇಳ್ತಿದ್ದಾರೆ, ಜೀವನದಲ್ಲಿ ಯಾವ ರೀತಿ ನೀನು ನಡೆದುಕೊಳ್ಬೇಕು ಅಥವಾ ತನ್ನ ಧರ್ಮಪತ್ನಿಯನ್ನು ಯಾವ ರೀತಿಯಲ್ಲಿ ನೋಯಿಸದೆ ಜೀವನ ಸಾಗಿಸಬೇಕು ಎನ್ನುವಂತಹ ವಿಚಾರವನ್ನು ಹೇಳ್ತಿದ್ದಾರೆ. ಎಲ್ಲವೂ ಅದ್ಭುತವಾಗಿ ಲೈಟಿಂಗುಗಳಿಂದ ಸಿಂಗರಿಸಿದ್ದಾರೆ. ಇದು ಮದುವೆ ಆಗುವಂತಹ ಜಾಗ. ಯಾವ ರೀತಿ ಸಿಂಗರಿಸಿದ್ದಾರೆ ಅಂತೇಳಿ ನೀವಿಲ್ಲಿ ನೋಡ್ಬೋದು. ಬಹಳ ಅದ್ಭುತವಾಗಿ ಸಿಂಗರಿಸಿದ್ದಾರೆ. ನೀವಿಲ್ಲಿ ಕಾಣ್ತಿದ್ರಿ, ಅದ್ಭುತವಾಗಿ ಶೃಂಗರಿಸಿದಂತಹ ಈ ಲೈಟಿಂಗುಗಳು, ಬಹಳ ಓರಣವಾಗಿ ಮಾಡಿದಂಥ ಈ ಒಂದು ರಾಜಸ್ಥಾನಿ ಮದುವೆಯ ನೋಟ ಬಹಳಷ್ಟು ಅದ್ಭುತವಾಗಿದೆ. ನೀವಿಲ್ಲಿ ಕಾಣ್ತಿದ್ರಿ. ಈಗ ಮದುವೆ ಆಗುವ ಜಾಗಕ್ಕೆ ಹೋಗ್ತಾ ಇದ್ದೇನೆ. ಬಹಳ ಸುಂದರವಾಗಿ ನಿರ್ಮಿಸಿದ್ದಾರೆ. ಎಲ್ಲೆಲ್ಲಿ ನೋಡಿದರೂ ಲೈಟಿಂಗುಗಳು. ಹಾಗೆಯೇ ಎದುರಿಗೆ ಬರುವಾಗ ಹೂಗಳಿಂದ ಅಲಂಕೃತಗೊಂಡಂತಹ ಒಂದು ಜಾಗ. ಹಾಗೆಯೇ ಇದು ಮದುವೆ ಆಗುವಂತಹ ಜಾಗ. ಬಹಳ ಸುಂದರವಾಗಿ ನಿರ್ಮಿಸಿದ್ದಾರೆ. ಎಲ್ಲಿ ನೋಡಿದ್ರಲ್ಲಿ ಲೈಟಿಂಗುಗಳು. ಇಲ್ಲಿ ಅತೀವ ಚಳಿ ಇದೆ ಇವತ್ತು. ಹಾಗಾಗಿ ಚಳಿ ಕಾಯಿಸಲು ಇಲ್ಲಿ ನೋಡಿ, ಇದು ಹಾಕಿದ್ದಾರೆ ಬೆಂಕಿ. ಇದು ಇಲ್ಲಿ ಸರ್ವೇ ಸಾಮಾನ್ಯ. ಈ ಬೆಂಕಿ ಹಾಕಿ ಚಳಿ ಕಾಯುವಂತಹ ಒಂದು ಕಾರ್ಯಕ್ರಮ ಇಲ್ಲಿ ಆಗ್ತಾ ಇರ್ತದೆ. ಅದ್ಭುತವಾದಂಥ ವೇದಿಕೆ. ಅದೇ ರೀತಿ ಇಲ್ಲಿ ಬಂದವರಿಗೆ ಖುಷಿ ಕೊಡಲಿಕ್ಕೆ ಸ್ಯಾಕ್ಸಫೋನ್ ಆಗ್ತಾ ಇದೆ. ಬಹಳಷ್ಟು ಸುಂದರವಾಗಿ ಸುಸಜ್ಜಿತವಾದಂಥ ಇಲ್ಲಿಯ ಮದುವೆಯ ಒಂದು ಸಂಭ್ರಮದ
ಇದರ ಮ್ಯಾನೇಜ್ಮೆಂಟ್ ಮಾಡುವವರು ನನಗೆ ಸಿಕ್ಕಿದ್ದಾರೆ. ರಾಜಸ್ಥಾನದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆಗುತ್ತಿದ್ರೆ ಇವರನ್ನ ನೀವು ಭೇಟಿಯಾಗಬಹುದು. ನೋಡಿ ಸ್ನೇಹಿತರೆ, ಮಾರ್ವಾಡಿಗಳು ಯಾವತ್ತೂ ಒಂದು ವ್ಯಾಪಾರ ಮನೋಭಾವದವರು. ಅವರು ಅತಿಥಿ ಸತ್ಕಾರ ಎನ್ನುವುದನ್ನು ರಾತ್ರಿ ಇಟ್ಕೊಳ್ತಾರೆ. ಯಾಕಂತ ಹೇಳಿದ್ರೆ ಹಗಲಿಡೀ ಬ್ಯುಸಿ ಇರೋದ್ರಿಂದ ಅವರು ರಾತ್ರಿಯೇ ಫಂಕ್ಷನ್ ಮಾಡ್ತಾರೆ. ನೀವಿಲ್ಲಿ ಕಾಣ್ಬೋದು. ಇಲ್ಲಿ ಈಗ ಇವತ್ತಿನ ಮದುಮಗ ಬಂದು ತಾಳಿ ಕಟ್ಟುವಾಗ ಸಾಧಾರಣ 12 ಗಂಟೆ 1 ಗಂಟೆ ಆಗುವ ಚಾನ್ಸಸ್ ಇದೆ. ಈಗಾಗಲೇ ಬಂದಂಥ ಅತಿಥಿಗಳು ಎಲ್ಲ ಊಟ ಈಗಾಗಲೇ ಶುರು ಮಾಡಿದ್ದಾರೆ. ಈಗ ಗಂಟೆ 8. ಇನ್ನು ರಾತ್ರಿಡೀ ಮದುವೆಯ ಆ ಏನು ಕಾರ್ಯಕ್ರಮ ಇದೆ ಅದು ನೆರವೇರಲಿದೆ. ಈಗಾಗಲೇ ಮದುವೆ ನಡೆಯುವ ಜಾಗಕ್ಕೆ ಬರಲಿಕ್ಕೆ ಮದುಮಗನ ಕಡೆಯವರು ಬಹಳಷ್ಟು ಅದ್ದೂರಿಯ ವ್ಯವಸ್ಥೆ ಮಾಡಿಕೊಂಡು ಕುದುರೆ ಮೇಲೆ ಕುತ್ಕೊಂಡು ಬರುವಂಥ ದೃಶ್ಯ. ಇದನ್ನು ಇನ್ನು ಕೆಲವೇ ಹೊತ್ತಿನಲ್ಲಿ ಇವರು ಸಾಗಿ ಬರೋದನ್ನು ನಾವು ನೋಡೋಣ. ಈಗಾಗಲೇ ಮದುಮಗನ ಮೆರವಣಿಗೆ ಬರ್ತಾ ಇದೆ. ಇಲ್ಲಿ ಸಾಲಾಗಿ ನಿಂತುಕೊಂಡು ಬಂದ ಅತಿಥಿಗಳಿಗೆ ಸತ್ಕಾರ ನೀಡಲು ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ನೋಡಿ, ಅವರಿಗೆ ಬಂದವರಿಗೆ ಮಾಲೆಗಳನ್ನು ಹಾಕಿ ಸತ್ಕರಿಸುವ ಒಂದು ಕ್ರಮ ನಮ್ಮ ಈ ರಾಜಸ್ಥಾನದಲ್ಲಿದೆ. ಬಂದಂಥವರಿಗೆ ಹೂಗುಚ್ಛ ಕೊಟ್ಟು ಸತ್ಕರಿಸಿ ಒಳಗೆ ಕರೆದುಕೊಳ್ಳುವಂತಹ ಒಂದು ಕ್ರಮ ಎಲ್ಲರೂ ಈಗ ಬರಲಿಕ್ಕೆ ಶುರುಗೊಂಡಿದೆ. ಮದುಮಗಳ ತಮ್ಮ ಇವ ಎಲ್ಲ ವ್ಯವಸ್ಥೆಯನ್ನ ಮುಂದೆ ನಿಂತ್ಕೊಂಡು ಮಾಡ್ತಾ ಇರ್ತಾನೆ. ಮದುಮಗನನ್ನ ಎದುರುಗೊಳ್ಳುವಂತಹ ಕಾರ್ಯಕ್ರಮ ನಡೀತಿದೆ. ಮದುಮಗ ಕುದುರೆ ಕುತ್ಕೊಂಡು ಕುಳಿತಿದ್ದಾನೆ. ನೋಡಿ, ಮದುಮಗ ಅಶ್ವಾರೋಹಣನಾಗಿ ಎಲ್ಲರೂ ಅವರನ್ನ ಕುಣಿದು ವೆಲ್ಕಮ್ ಮಾಡುವಂತ ಸ್ಥಿತಿ. ಮದುಮಗ ನೋಡಿ ಬಹಳಷ್ಟು ಖುಷಿಯಲ್ಲಿ ಅವನು ಸಮೇತ ಕುಣಿದುಕೊಂಡು ಬರ್ತಾ ಇದ್ದಾರೆ. ಮದುಮಗ ಪೇಟ ಹಾಗೂ ಕೈಯಲ್ಲಿ ತಲವಾರು ಕೊಟ್ಟಿದ್ದಾರೆ. ಇದು ಇಲ್ಲಿಯ ಒಂದು ರಿವಾಜ್ ಅವರದು. ಇಲ್ಲಿ ಮದುಮಗ ಬರ್ತಾ ಇದ್ದಾನೆ. ಅದೇ ರೀತಿ ಇಲ್ಲಿ ಮದುಮಗನನ್ನ ಎದುರು ಕಾಣಲು ಇವರೆಲ್ಲ ಸಜ್ಜಾಗಿ ನಿಂತಿದ್ದಾರೆ. ನೋಡಿ, ಇವರೆಲ್ಲರೂ ಮದುಮಗನನ್ನ ಎದುರುಗೊಳ್ಳಲು ನಿಂತಿರುವವರು. ನೀವಿಲ್ಲಿ ಕಾಣ್ತಿದ್ರಿ, ಇವರೆಲ್ಲ ಹೂಗಳನ್ನ ಕೈಯಲ್ಲಿ ಸರಗಳನ್ನು ಹಿಡಿದುಕೊಂಡು ಮದುಮಗನನ್ನ ವೆಲ್ಕಮ್ ಮಾಡಲಿಕ್ಕೋಸ್ಕರ ಇದೊಂದು
ರಾಜಸ್ಥಾನದ ಒಂದು ಕಾರ್ಯಕ್ರಮ ನೀವಿಲ್ಲಿ ಕಾಣ್ತಿದ್ರಿ. ಹೂವನ್ನು ಬಿಸಾಡಿ ಸ್ವಾಗತಿಸುವಂತ ದೃಶ್ಯ ಬಹಳ ಅದ್ಭುತ. ಪದ್ಯಕ್ಕೆ ಸರಿಯಾಗಿ ಕುಣಿದುಕೊಂಡು ಯಾವ ರೀತಿಯ ಸಂತೋಷದ ಸ್ವಾಗತ ನೀಡುವಂತಹ ಈ ಕ್ರಮ ರಾಜಸ್ಥಾನದಲ್ಲಿ ಮಾತ್ರ ನಾವು ಕಾಣಬಹುದು. ಸುಂದರವಾಗಿ ಅವರು ಕುಣಿಯುತ್ತಾ ತಮ್ಮ ಮನೆಗೆ ಬರುವಂತಹ ಮದುಮಗನನ್ನ ಯಾವ ರೀತಿ ಸ್ವಾಗತಿಸ್ತಾರೆ ಎನ್ನುವುದನ್ನ ನೀವಿಲ್ಲಿ ಕಾಣ್ತಿದ್ರಿ. ಸ್ನೇಹಿತರೆ, ಇಲ್ಲಿ ನಮ್ಮ ಮದುಮಗಳ ತಾಯಿ ಎಷ್ಟು ಸುಂದರವಾಗಿ ಕುಣಿದು ಸ್ವಾಗತಿಸುವಂತ ಈ ದೃಶ್ಯ ನಿಜಕ್ಕೂ ಬಹಳಷ್ಟು ಅದ್ಭುತ. ಯಾಕಂತ ಹೇಳಿದ್ರೆ ಇಂತಹ ಒಂದು ಕಾರ್ಯಕ್ರಮ ನಾವು ನೋಡಿದ್ರೆ ಕೇವಲ ರಾಜಸ್ಥಾನದಲ್ಲೇ ನೋಡಬಹುದು. ಇಂತಹ ಒಂದು ಅದ್ಭುತವಾದಂತಹ ಉತ್ಕೃಷ್ಟ ರೀತಿಯಲ್ಲಿ ಸೇರಿದಂತಹ ಈ ಒಂದು ಕಾರ್ಯಕ್ರಮ ಬಹಳಷ್ಟು ಮುದ ಕೊಡುತ್ತೆ. ಇಲ್ಲಿ ನೀವು ಕಾಣಬಹುದು ತನ್ನ ಅತ್ತೆ ತನ್ನನ್ನ ಯಾವ ರೀತಿ ಸ್ವಾಗತಿಸ್ತಾರೆ ಅನ್ನೋದನ್ನ ಮದುಮಗ ಕಾಣ್ತಾ ಇದ್ದಾರೆ. ಇಲ್ಲಿ ಎಲ್ಲ ಕಾರ್ಯವಿಧಿ ಆಗ್ತಾ ಇದೆ. ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ನಂತರ ಮದುಮಗನ ಪ್ರವೇಶ. ಈಗ ಮಾಡಿದಂತಹ ಒಂದು ಕಾರ್ಯ ತೋರಣ ಹೇಳಿ ಮದುಮಗಳ ತಾಯಿ ಮಾಡುವಂತಹ ಕಾರ್ಯ ವಿಧಾನವನ್ನ ಎಲ್ಲ ಮಾಡ್ತಾ ಇದ್ದಾರೆ. ಏನೇನು ಕಾರ್ಯಕ್ರಮ ಇದೆ ಅವೆಲ್ಲವನ್ನ ಕ್ರಮಬದ್ಧವಾಗಿ ಮಾಡುವುದನ್ನ ನಾವಿಲ್ಲಿ ಕಾಣ್ತಿದ್ದೇವೆ. ರಾಜಸ್ಥಾನದ ಕಿಶನ್ಗಢ್ ಎಂಬ ಜಾಗದಲ್ಲಿ ನಡೆಯುತ್ತಿರುವ ಈ ಮದುವೆ ಕಾರ್ಯಕ್ರಮ ನರ್ತನ ಕಾರ್ಯಕ್ರಮದೊಂದಿಗೆ ಶುರುಗೊಳ್ಳುವಂತಹ ಈ ಅದ್ದೂರಿ ಮದುವೆಯ ಒಂದು ದೃಶ್ಯ ನೀವಲ್ಲಿ ನೋಡ್ತಿದ್ರೆ ಮದುಮಗಳು ಬಂದಿದ್ದಾಳೆ. ಮದುಮಗಳು ಈಗಾಗಲೇ ಸುಂದರವಾದಂಥ ಒಂದು ತೆರೆ ಕಾಣುವಂತಹ ಅದ್ಭುತವಾದಂಥ ಇದರಲ್ಲಿ ಮದುಮಗಳ ಆಗಮನವನ್ನು ಮಾಡಿದ್ದಾರೆ. ಬಹಳ ಸುಂದರವಾದಂಥ ಈ ಒಂದು ಮದುಮಗಳ ಆಗಮನ ನೀವಿಲ್ಲಿ ಕಾಣ್ತಿದ್ರಿ. ಬಹಳಷ್ಟು ಜಾಗರೂಕತೆಯಿಂದ ಅವಳನ್ನು ಕರೆದುಕೊಂಡು ಬರುವಂತಹ ಒಂದು ವಿಧಾನ ನಡೀತಿದೆ. ನೀವಿಲ್ಲಿ ಕಾಣ್ತಿದ್ರಿ ನರ್ತನದೊಂದಿಗೆ ಮದುಮಗಳ ಆಗಮನ ಆಗ್ತಿದೆ. ನರ್ತನದೊಂದಿಗೆ ಮದುಮಗಳು ಒಟ್ಟಿಗೆ ಬರೋದನ್ನ ನೀವಿಲ್ಲಿ ಕಾಣ್ತಿದ್ರಿ. ಬಹಳಷ್ಟು ಅದ್ಭುತವಾದಂತ ಈ ದೃಶ್ಯ ಎಲ್ಲರಿಗೆ ಮನೋರಂಜನೆ ನೀಡುತ್ತಿದೆ. ರಾಜ ರಾಣಿಯರಂತೆ ಕಾಣುವಂತಹ ಈ ಮದುಮಗಳು ಅದ್ಭುತವಾಗಿ ಬಹಳ ಸುಂದರವಾದ ನರ್ತನದೊಂದಿಗೆ ಮದುಮಗ ಬರುವಂತಹ ಈ ಒಂದು ಕಾರ್ಯ ನೋಡ್ತಿದ್ರಿ ನೀವೆಲ್ಲ. ಎಲ್ಲರೂ ಇದನ್ನು ನೋಡುವ ತೌಕದಲ್ಲಿ ತಲ್ಲೀನರಾಗಿದ್ದಾರೆ. ಈಗಾಗಲೇ ಇನ್ನೇನು ವೇದಿಕೆಯ ಬಳಿ ಬಂದಾಯ್ತು. ವೇದಿಕೆಗೆ ಈಗಾಗಲೇ ಬರ್ತಾ ಇದ್ದಾರೆ ಮದುಮಗಳು. ಅದ್ಭುತವಾಗಿ ಮದುಮಗನ ಸುತ್ತ ಈ ತಿರುಗುವ ಒಂದು ನರ್ತನ ಬಹಳ ಅದ್ಭುತ ಸ್ನೇಹಿತರೆ.
परेशं गजेन्द्रसकृतिं वसानं वरेण्यं जटाजूटमध्ये ದೇವರಿಗೆ ಒಂದು ಪೂಜಾ ವಿಧಾನಗಳನ್ನು ಮಾಡುವಂತ ಕಾರ್ಯಕ್ರಮ ನೀವಿಲ್ಲಿ ಕಾಣ್ತಿದ್ರಿ. स्मरामि सदानन्दमीडे प्रभुं पञ्चवक्त्रं गिरीशं गणेशं गलेरूपं भवं भास्वरं भस्मनाभूषिताङ्गं भवानी प्रभु पूर्ण ಮಧುಮಗ ಮಾಲೆಗಳನ್ನ ಒಬ್ಬರಿಗೊಬ್ಬರು ಹಾಕುವಂತಹ ಕಾರ್ಯಕ್ರಮ ಈಗ ಆಗ್ತದೆ. ಎಲ್ಲರ ಕೂಗು ಕೇಕೆಗಳ ನಡುವೆ ಮಾಲಾರ್ಪಣೆಯಲ್ಲಿದ್ದಾರೆ. ಎಲ್ಲರೂ ಕೂಗ್ತಿದ್ದಾರೆ. ಬಹಳಷ್ಟು ಸಂತೋಷದ ಈ ಒಂದು ಸನ್ನಿವೇಶ ನೀವಿಲ್ಲಿ ಕಾಣ್ತಿದ್ರಿ. ಕುಟುಂಬಸ್ಥರೆಲ್ಲ ಒಟ್ಟಾಗಿ ನಿಂತು ಫೋಟೋ ತೆಗೆದುಕೊಂಡು ತಮ್ಮ ಮದುವೆಯ ಸಂಭ್ರಮವನ್ನು ಆಚರಿಸುತ್ತಿದ್ದಾರೆ. ನೀವೆಲ್ಲ ನೋಡ್ತಿದ್ರಿ. ಇದು ಇಂದಿನ ರಾಜಸ್ಥಾನದ ಮದುವೆಯ ಒಂದು ಕಾರ್ಯಕ್ರಮ. ಯಾಕೆಂತ ಹೇಳಿದ್ರೆ ಇನ್ನು ಇವರ ಏನು ವಿಧಿವಿಧಾನ, ಆ ಎಲ್ಲ ಕರಿಮಣಿ ಕಟ್ಟುವಂತ ಇದೆಲ್ಲ ಕಾರ್ಯಕ್ರಮ 12:30 1 ಗಂಟೆ ರಾತ್ರಿ ಆಗ್ತದೆ. ಅದೆಲ್ಲ ಆಗುವಾಗ ಬಹಳಷ್ಟು ಲೇಟು. ಯಾಕಂತ ಹೇಳಿದ್ರೆ ಈಗ ಇಲ್ಲಿ ಬಹಳಷ್ಟು ಚಳಿ ಇದೆ. ಇಲ್ಲಿಗ ಚಳಿ ತಡ್ಕೊಳ್ಳಿಕ್ಕೆ ಆಗುದಿಲ್ಲ ಒಂದು ಕಡೆಯಲ್ಲಿ. ಹಾಗಾಗಿ ಅವರ ಕುಟುಂಬಸ್ಥರು ಮತ್ತು ಇನ್ನಿತರ ಸ್ನೇಹಿತರು ಉಳಿಬಹುದು. ಹಾಗಾಗಿ ನಾನು ಇಲ್ಲಿಗೆ ಇಂದಿನ ಈ ರಾಜಸ್ಥಾನದ ಮದುವೆಯ ಒಂದು ಕಾರ್ಯಕ್ರಮದ ಈ ವಿಡಿಯೋನ ಮುಗಿಸಿದ್ದೇನೆ. ಎಲ್ಲರಿಗೂ ಶುಭವಾಗಲಿ. ಬಾಯ್.